ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ಮೇಳೈಸಿದೆ. ತ್ರಿವೇಣಿ ಸಂಗಮದತ್ತ ಕೋಟ್ಯಾಂತರ ಭಕ್ತರು ಬಂದು ಮಿಂದೇಳ್ತಾ ಇದ್ದಾರೆ. ಗಂಗಾ, ಯಮುನೆ, ಸರಸ್ವತಿಯ ನದಿ ತೀರದಲ್ಲಿ ಬಂದು ಅವರು ಮಿಂದೇಳುವ ಮೂಲಕ ಪುಣ್ಯ ಬರುತ್ತೆ ಅನ್ನೋ ರೀತಿಯಲ್ಲಿ ನಂಬಿಕೆಯಿಂದ ಬಂದು ಈ ಸಾಕಷ್ಟು ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆ ಭಕ್ತರು ಬರ್ತಾರೆ. ಇನ್ನೊಂದು ವಿಶೇಷತೆ ಇದೆ ಈ ಮಹಾಕುಂಭ ಮೇಳದಲ್ಲಿ. ನಾಗು ಸಾಧುಗಳು, ಸಾಧು ಸಂತರು, ಅಗೋರಿಗಳು, ಬಾಬಾಗಳು, ಸನ್ಯಾಸಿಗಳು ಇವರೆಲ್ಲರೂ ಕೂಡ ಇರುವಂಥದ್ದು. ಒಬ್ಬೊಬ್ಬರದ್ದು ಒಂದೊಂದು ವಿಶೇಷ. ನಾನಿವತ್ತು ನಿಮಗೆ ತುಂಬಾ ವಿಭಿನ್ನವಾದ ಇಡೀ ಕುಂಭ ಮೇಳದಲ್ಲಿ ಒಂದು ರೀತಿಯ ಅತ್ಯಾಕರ್ಷಣೆ ಆಗಿರುವಂತಹ ಬಾಬಾ ಒಬ್ಬರನ್ನ ಪರಿಚಯಿಸ್ತೇನೆ. ನೀವು ನೋಡ್ತಾ ಇರ್ಬೋದು, ನನ್ನ ಪಕ್ಕದಲ್ಲಿ ಒಂದು ಕಾರ್ ಇದೆ. ಇದು ಅಂಬಾಸಿಡರ್ ಕಾರ್. ಈ ಅಂಬಾಸಿಡರ್ ಕಾರ್ನ ಬಾಬಾ ಏನಿದ್ದಾರೆ, ಅಂಬಾಸಿಡರ್ ಬಾಬಾ ಅಂತಾನೆ ಫೇಮಸ್ ಆಗಿದ್ದಾರೆ. ಆ ಒಂದು ಅಂಬಾಸಿಡರ್ ಬಾಬಾ ಅವರನ್ನ ನೋಡ್ತಾ ಇರ್ಬೋದು. ಈಗಾಗಲೇ ಎಲ್ಲರೂ ಕೂಡ ಅವರ ಜೊತೆಯಲ್ಲಿ ಭಜನೆ ಮಾಡ್ತಾ ಇದ್ರೆ. ಈ ಬಾಬಾ ಅವರೇ ಅಂಬಾಸಿಡರ್ ಬಾಬಾ ಅಂತ ಫೇಮಸ್ ಆಗಿರುವಂಥದ್ದು. ಅವರು ಈ ಒಂದು ಕುಂಭ ಮೇಳದಲ್ಲಿ ಅತ್ಯಾಕರ್ಷಣೆ ಆಗಿದ್ದಾರೆ. ಅವ್ರು ಎಲ್ಲೇ ಹೋದ್ರು ಕೂಡ ಈ ಅಂಬಾಸಿಡರ್ ಕಾರನ್ನ ತೆಗೆದುಕೊಂಡು ಹೋಗ್ತಾರೆ. 9 ಕುಂಭ ಮೇಳಗಳಿಗೆ ಈ ಒಂದು ಅಂಬಾಸಿಡರ್ ಕಾರ್ನಲ್ಲಿ ಹೋಗಿದ್ದಾರೆ. ಅಷ್ಟು ಮಟ್ಟಿಗೆ ಅವ್ರಿಗೊಂದು ಅಟ್ಯಾಚ್ಮೆಂಟ್ ಇರುವಂತದ್ದು. ಈ ಒಂದು ಅಂಬಾಸಿಡರ್ ಬಾಬಾರವರ ಕಾರು ಈ ಒಂದು ಕುಂಭ ಮೇಳದಲ್ಲಿ ತುಂಬಾ ಅತ್ಯಾಕರ್ಷಣೆ. ಇವರು ಅಂಬಾಸಿಡರ್ ಬಾಬಾ ಅಂತಾನೆ ಫೇಮಸ್. ಇವರು ಚಿಕ್ಕ ವಯಸ್ಸಿನಲ್ಲೂ ಕೂಡ ಸನ್ಯಾಸತ್ವ ಸ್ವೀಕರಿಸಿರುವಂತದ್ರು. ನೋಡಿ, ಅವರ ಒಂದು ಭಾಗದಲ್ಲಿ ಡಮರುಗ ಇದೆ, ಮತ್ತೊಂದು ಕಡೆ ಕತ್ತಿ ಇದೆ, ಜಳಪಿಸ್ತಾ ಇರ್ತಾರೆ. ಅವ್ರನ್ನೇ ಮಾತಾಡ್ಸೋಣ. ಅವ್ರಿಗೆ ಯಾಕೆ ಹೆಸರು ಬಂತು ಅಂತ ಎಲ್ಲರ ಬಗ್ಗೆ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಬಾಬಾ ಅವರು ಈಗ ನಮ್ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಬಾಬಾಜಿ प्रणाम, आशीर्वाद दीजिए। बाबा जी आप आशीर्वाद दीजिए। आपको अंबासिडर बाबा क्यों बुलाते हैं? क्योंकि मेरे पास एम्बेसडर गाड़ी है, इसलिए बाबा बुलाते हैं एम्बेसडर बाबा। कोई लोग मेरा नाम नहीं जानता है, इसलिए ऐसा बोल देता है। आपका साथ कितना साल से है अंबासिडर? 30-35-40 साल से मेरे पास गाड़ी है ये। मुरादाबाद का गाड़ी है, इंदौर मध्य प्रदेश से हम आए हैं। मेरा नाम महेंद्र राजगिरी नागा बाबा श्री पंचदश नाम जूना अखाड़े से हम जुड़े हुए हैं। ओ किसी पे जाना तो के लेके आता है ना अंबासिडर कुंभ मेला। ओ कितना साल से आप कुंभ मेला के आएगा? कम से कम 4 बार आ गया हो इधर कुंभ मेला। हाँ 5 बार आया हूँ, जिसमें कि 4 बार कुंभ मेला में गाड़ी आ गई है यहाँ पर। बाकी नासिक भी जाता हूँ, उज्जैन जाता हूँ, हरिद्वार जाता हूँ, नेपाल जाता हूँ, कलकत्ता गंगा सागर जाता हूँ, मैं कन्याकुमारी जाता हूँ, रामेश्वरम जाता हूँ, मदुराई मीनाक्षी देवी जाता हूँ, उड़ीसा जगन्नाथपुरी भुवनेश्वर जाता हूँ, जम्मू कश्मीर जाता हूँ, अमरनाथ जाता हूँ, बद्रीनाथ जाता हूँ। करीब करीब सभी गाड़ी से इसी गाड़ी से भ्रमण करता हूँ। और नई गाड़ी तो मैं आश्रम में रखता था, फिर पैदल भी जाता हूँ। वो अटैचमेंट क्यों अंबासिडर का साथ? आपका सेंटिमेंट क्यों? अच्छा है, मेरे को लगता है ये गाड़ी मेरे को अच्छा है। इतना मेरे पास पैसा है, इसी से मैं इसी को चलाता हूँ। ज्यादा पैसा, बड़ी गाड़ी बड़ी महंगी पैसा की है, इसलिए मैं उसको नहीं रखता हूँ। मेरे को इसको अच्छा सेफ्टी कर रही है मेरी गाड़ी, इसलिए मैं इसको रखा हूँ। आपका गुरु कौन है एंड आपका परंपरा क्या है बाबा जी? सिर्फ पंचदश नाम जूना अखाड़े से गुरु जी धर्मगिरी महाराज जी है। आपका परंपरा क्या है? परंपरा सन्यासी है, योग विद्या परंपरा सन्यासी ब्रह्मचारी। एंड महाकुंभ मेले का महत्व क्या है? ये अमृत बरसा हुआ है, अमृत पान करने के लिए सब साधु संत लोग आते हैं यहाँ पर। बचपन से हूँ, इसीलिए भीड़ ज्यादा आता है, भक्त ज्यादा है। आप क्या संदेश दिया दो आपको? मालूम नहीं क्यों भीड़ इतना आती है, पर आता है, मेला है तो क्यों नहीं आएंगे। भजन कीर्तन सुन रहे हैं लोग, आते हैं भीड़ भड़का में। ಇಷ್ಟು ಬಾಬಾಜಿ ಅವರು ಹೇಳ್ತಾ ಇರೋದು. ಅವ್ರಿಗೆ ತುಂಬಾ ವರ್ಷಗಳಿಂದ ತುಂಬಾ ಕಡೆ ಈ ಒಂದು ಅಂಬಾಸಿಡರ್ ನಲ್ಲೇ ಹೋಗಿದ್ದಾರೆ. ಹರಿದ್ವಾರ, ನಾಸಿಕ್, ಉಜ್ಜಯಿನಿ, ಪ್ರತಿಯೊಂದು ಕಡೆ ಕುಂಭಮೇಳಗಳು ಕೂಡ ಈ ಒಂದು ಅಂಬಾಸಿಡರ್ ಮೂಲಕ ತೆರಳಿದ್ದಾರೆ. ಅವರು ನಿಜಕ್ಕೂ ಕೂಡ ಒಂದು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಚಿಕ್ಕ ವಯಸ್ಸಿನಲ್ಲ ಸನ್ಯಾಸಿ, ತುಂಬಾ ಕುಂಭಮೇಳಗಳಿಗೆ ಹೋಗಿದ್ದೀನಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರೋದು. ಅಂಬಾಸಿಡರ್ಗೂ ಅವ್ರಿಗೂ ಒಂದು ರೀತಿಯ ಅವಿನಾಭಾವ ನಂಟಿದೆ. ಹೀಗಾಗಿ ಈ ಒಂದು ಕುಂಭಮೇಳದ ಇದು ಕೂಡ ಒಂದು ಅತ್ಯಾಕರ್ಷಣೆಯಾಗಿ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಪ್ರಯಾಗ್ರಾಜ್.